ಮಿತ್ರರೇ ನಮಸ್ಕಾರ. ಮಿತ್ರರೇ, ನಮಗೆ ಯಾವಾಗ ಸಂಕಷ್ಟ ಬರುತ್ತೋ ಆವಾಗಲೇ ನಮಗೆ ನಿಜವಾದ ಮಿತ್ರರು ಯಾರು ಅನ್ನುವಂಥದ್ದು ಸರಿಯಾಗಿ ತಿಳಿಯುತ್ತೆ. ಅಲ್ಲಿಯವರೆಗೂ ಕೂಡ ಎಲ್ಲರೂ ಮಿತ್ರರಾಗಿ ಕಾಣ್ತಾ ಇರ್ತಾರೆ. ಅವರು ನಮ್ಮ ಬಗ್ಗೆ ಮಾತನಾಡ್ತಾ ಇರ್ತಾರೆ, ಇವರು ನಮ್ಮ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಆದರೆ ನಮಗೆ ಸಂಕಷ್ಟ ಬಂದಾಗ ಯಾರು ಜೊತೆಗೆ ನಿಂತ್ಕೊಳ್ತಾರೋ, ನಾನು ನಿನ್ನ ಜೊತೆಗಿದ್ದೀನಿ, ನೀನೇನು ಹೆದರಬೇಡ ಅಂತ ಧೈರ್ಯ ಹೇಳ್ತಾರೋ ಅವರೇ ನಿಜವಾದ ಮಿತ್ರ. ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಭಾರತ ಇವತ್ತು ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಯಾಕೆಂದರೆ ಉಗ್ರರ ದಾಳಿಯಾಗಿದೆ. 28 ಮಂದಿ ಅಮಾಯಕರು ಸತ್ತು ಹೋಗಿದ್ದಾರೆ. ಇದನ್ನು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು, ಹೇಗೆ ಇದನ್ನು ಸ್ವೀಕರಿಸಬೇಕು ಅಂತ ಇಡೀ ಭಾರತಕ್ಕೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ತನ್ನ ಹೆಂಡತಿಯ ಎದುರುಗಡೆ ಗಂಡನನ್ನು ನಿರ್ದಯವಾಗಿ ಹತ್ಯೆ ಮಾಡಲಾಗುತ್ತೆ. ಒಂದು ಕಡೆ ಉಗ್ರರು ಕೇಳ್ತಾರೆ ನಿನ್ನ ಹೆಸರೇನು ಅಂತ, ಹಿಂದೂ ಅಂತ ಗೊತ್ತಾಗ್ತಿದ್ದ ಹಾಗೆ ಹೊಡಿತಾರೆ. ಇನ್ನು ಕೆಲ ಹೆಸರುಗಳಲ್ಲಿ ಡೌಟ್ ಬರುತ್ತೆ, ಆ ಸಂದರ್ಭದಲ್ಲಿ ಕಲ್ಮಾ ಓದು ಅಂತಾರೆ. ಆತ ಕಲ್ಮಾ ಓದೋದಕ್ಕೆ ಸಾಧ್ಯ ಆಗಿಲ್ಲ ಅಂದ ತಕ್ಷಣ ಆತನನ್ನು ಶೂಟ್ ಮಾಡಿ ಸಾಯಿಸ್ತಾರೆ. ಇನ್ನು ಕೆಲವರಿಗೆ ಪ್ಯಾಂಟ್ ಬಿಚ್ಚಿಸಿ ಮುಂಜಿ ಆಗಿದೆಯಾ ಇಲ್ವ ನೋಡಿಕೊಂಡು ಆತನನ್ನು ಶೂಟ್ ಮಾಡಿದ್ದಾರೆ. ಅಷ್ಟು ನಿರ್ದಯವಾಗಿ ರಣಹೇಡಿಗಳ ರೀತಿಯಲ್ಲಿ ವರ್ತಿಸಿದ್ದಾರೆ. ಹೀಗಾಗಿ ಮಿತ್ರರೇ, ಭಾರತ ಬಹಳ ಆಕ್ರೋಶಗೊಂಡಿದೆ. ನಿನ್ನೆಯಿಂದಲೂ ಕೂಡ ಸರ್ಕಾರ ನಡೆದುಕೊಳ್ತಿರುವ ರೀತಿಯನ್ನು ನೋಡಿದ್ರೆ ಇದಕ್ಕೇನೋ ಪ್ರತ್ಯುತ್ತರ ಇದೆ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಒಂದು ಕಡೆ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾದಿಂದ ದಿಢೀರಂತ ವಾಪಸ್ ಆಗ್ತಾರೆ. ಇವತ್ತು ಹೈ ಲೆವೆಲ್ ಮೀಟಿಂಗ್ಗಳಿರುತ್ತೆ. ಆ ಎಲ್ಲ ಮೀಟಿಂಗ್ಗಳನ್ನು ಸೌದಿಯಲ್ಲಿ ಕ್ಯಾನ್ಸಲ್ ಮಾಡಿ ಅವರು ಭಾರತಕ್ಕೆ ಬಂದಿದ್ದಾರೆ. ದೆಹಲಿಯಲ್ಲಿ ಒಂದಾದ ಮೇಲೆ ಒಂದರಂತೆ ಮೀಟಿಂಗ್ಗಳಾಗ್ತಾ ಇದ್ದಾವೆ. ಒಂದು ಕಡೆ ರಕ್ಷಣಾ ಸಚಿವರು ಸೇನೆಯ ಪ್ರಮುಖರ ಜೊತೆಗೆ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಮಿತ್ ಶಾ ಜಮ್ಮು ಕಾಶ್ಮೀರದಲ್ಲಿದ್ದು ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ಕೊಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇರುವಂತಹದ್ದು ಬಹುತೇಕ ಕ್ಲಿಯರ್ ಆಗಿದೆ. ಯಾಕೆಂದರೆ ಅತ್ಯಾಧುನಿಕವಾದಂತಹ ಶಸ್ತ್ರಾಸ್ತ್ರವನ್ನು ಬಳಸಿದರೆ, ಹೆಲ್ಮೆಟ್ ಮೌಂಟ್ ಕ್ಯಾಮೆರಾಗಳನ್ನು ಅಳವಡಿಸಿಕೊಂಡು ಉಗ್ರಗಾಮಿಗಳು ಬಂದಿದ್ರು. ಬಹಳ ಸುವ್ಯವಸ್ಥಿತವಾಗಿ ಅವರು ದಾಳಿಯನ್ನು ಮಾಡಿದ್ರು. ಅವರ ಫೋಟೋ, ಅವರ ಬಟ್ಟೆ, ಅವರ ನಡವಳಿಕೆ ಎಲ್ಲವೂ ಕೂಡ ಅವರು ಪಾಕಿಸ್ತಾನ ಮೂಲದವರು ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡ್ತಾ ಇದೆ. ಹೀಗಾಗಿ ಮಿತ್ರರೇ, ಭಾರತ ಒಂದು ದೊಡ್ಡ ಪ್ರತೀಕಾರಕ್ಕೆ ಮುಂದಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಭಾರತೀಯರು ಕೂಡ ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈ ಬಾರಿ ಸುಮ್ಮನೆ ಬಿಡೋದಕ್ಕೆ ಸಾಧ್ಯ ಇಲ್ಲ, ನಾವೇನು ಹೇಡಿಗಳಲ್ಲ, ಕೈಕಟ್ಟಿ ಕೂರುವಂತಹ ಪ್ರಶ್ನೆಯೇ ಇಲ್ಲ ಅಂತೇಳಿ ಭಾರತದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀವು ಸೋಷಿಯಲ್ ಮೀಡಿಯಾ ತೆಗೆದರೆ ಬೇರೆ ಏನೂ ಸುದ್ದಿ ಇಲ್ಲ, ಜನ ಅದ್ರ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ. ಹಿಂದೂ ಅಂತ ಕೇಳಿ ಹೊಡೆದಿದ್ದಾರಾ, ಅವ್ರಿಗೆ ನಾವು ಮುಟ್ಟಿ ನೋಡಿಕೊಳ್ಳುವ ಹಾಗೆ ಹೊಡಿಬೇಕು, ಇನ್ನು ಸುಮ್ಮನೆ ಬಿಡುವ ಹಾಗೆ ಸಾಧ್ಯ ಇಲ್ಲ, ಇದು ಟಾರ್ಗೆಟ್ ಕಿಲ್ಲಿಂಗ್, ಹೀಗೆಲ್ಲ ಜನ ನಾನಾ ರೀತಿಯಲ್ಲಿ ತಮ್ಮ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಹಜವಾಗಿ ಭಾರತ ಸರ್ಕಾರದ ಮೇಲೂ ಕೂಡ ಅದೇ ರೀತಿಯ ಪ್ರೆಷರ್ ಇರುತ್ತೆ. ಭಾರತ ಸರ್ಕಾರ ಕೂಡ ಆಕ್ರೋಶಗೊಂಡಿರುತ್ತೆ. ಮಿತ್ರರೇ, ಪಾಕಿಸ್ತಾನದ ಮೇಲೆ ಭಾರತ ಯಾವ ರೀತಿಯ ಪ್ರತೀಕಾರವನ್ನು ತೆಗೆದುಕೊಳ್ಳಬಹುದು? ಈ ಪ್ರಶ್ನೆ ಕೇಳಿದ್ರೆ ಕೆಲವೊಂದಷ್ಟು ಉತ್ತರಗಳು ಸಿಗ್ತಾ ಇದೆ. ಕೆಲವರು ಹೇಳ್ತಾರೆ ಪಾಕಿಸ್ತಾನ ಯುದ್ಧವನ್ನು ಬಯಸ್ತಾ ಇದೆ ಅಂತ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಪಾಕಿಸ್ತಾನ ಯಾವ ರೀತಿಯಾಗಿ ಯುದ್ಧವನ್ನು ಬಯಸ್ತಾ ಇದೆ, ಯಾಕೋಸ್ಕರವಾಗಿ ಅಂತ. ಅದ್ರ ಬಗ್ಗೆ ಹೆಚ್ಚಿಗೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಪೂರ್ಣ ಪ್ರಮಾಣದ ಯುದ್ಧದಲ್ಲಿ ತೊಡಗಿಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಯುದ್ಧ ನಮ್ಮ ಪ್ರಯಾರಿಟಿಯೇ ಅಲ್ಲ. ಹಾಗಂತ ನಾವೇನು ಹೇಡಿಗಳಲ್ಲ, ಹೊಡಿಬೇಕು, ಹೊಡಿತೀವಿ. ಹೇಗೆ ಹೊಡಿತೀವಿ? ಅದು ಸರ್ಜಿಕಲ್ ಸ್ಟ್ರೈಕಾ, ಏರ್ ಸ್ಟ್ರೈಕಾ, ಅಥವಾ ಈ ಬಾರಿ ಬ್ರಹ್ಮೋಸ್ ಹಾರತ್ತಾ, ಯಾರಿಗೂ ಗೊತ್ತಿಲ್ಲ. ಭಾರತ ಅಂತೂ ಪ್ಲ್ಯಾನ್ ಮಾಡ್ತಾ ಇದೆ, ಇದಂತೂ ಪಕ್ಕ. ನೀವು ನೆನ್ಪಿಟ್ಕೊಳ್ಳಿ, ಮುಂದಿನ 48 ಗಂಟೆ ಅಥವಾ ಮುಂದಿನ ಒಂದು ವಾರದಲ್ಲಿ ಏನು ಬೇಕಾದರೂ ಆಗಬಹುದು. ಯಾವುದೇ ರೀತಿಯ ಸುದ್ದಿಗಳು ಕೂಡ ನಿಮಗೆ ಬರಬಹುದು. ಆದರೆ ಭಾರತ ಯಾವ ರೀತಿಯ ದಾಳಿ ಮಾಡಬಹುದು ಅನ್ನುವಂಥದ್ದು ವಿಶ್ವ ಭಾರತದ ಬಗ್ಗೆ ಯಾವ ರೀತಿಯಾಗಿ ನೋಡ್ತಾ ಇದೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಇಡೀ ವಿಶ್ವ ಭಾರತದ ವಿರುದ್ಧವಾಗಿದ್ದಿದ್ರೆ ಭಾರತ ಯಾವುದೇ ರೀತಿಯಲ್ಲೂ ಪ್ರತಿದಾಳಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾವೇನೋ ಸಣ್ಣ ಪುಟ್ಟ ದಾಳಿ ಮಾಡಿಕೊಂಡು ಸುಮ್ಮನೆ ಸೈಲೆಂಟ್ ಆಗಿರಬೇಕಾಗಿತ್ತು. ಆದರೆ ವಿಶ್ವ ಭಾರತದ ಪರವಾಗಿದೆ. ಇವತ್ತು ಎಲ್ಲ ದೇಶಗಳು ಮುಕ್ತವಾಗಿ ಹೇಳ್ತಾ ಇದ್ದಾವೆ, ಇದೊಂದು ಟೆರರ್ ಅಟ್ಯಾಕ್, ಇದನ್ನು ಖಂಡಿಸಬೇಕು, ಇದರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಉಗ್ರರ ವಿರುದ್ಧ ಭಾರತ ಏನೇ ಕಾರ್ಯಾಚರಣೆ ಮಾಡಿದ್ರೂ ಕೂಡ ನಾವು ಭಾರತದೊಂದಿಗೆ ನಿಂತ್ಕೊಳ್ತೀವಿ ಅಂತ ಅನೇಕ ರಾಜ್ಯಗಳು ಹೇಳ್ತಾ ಇದ್ದಾವೆ. ಮಿತ್ರರೇ, ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವ ವೇಳೆಗೆ ಸರಿಸುಮಾರು 60ಕ್ಕೂ ಹೆಚ್ಚು ದೇಶಗಳು ಈ ಉಗ್ರ ದಾಳಿಯನ್ನು ಖಂಡಿಸಿದ್ದಾವೆ. ಕೆಲ ದೇಶಗಳು ಬಹಳ ಸಾಫ್ಟ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರೆ, ಬೇಕು ಅಂತಲೇ ಅದಕ್ಕೊಂದು ಕಾರಣ ಇರುತ್ತೆ, ಅಂದರೆ ಕೂಲ್ ಆದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟರೆ, ಮತ್ತೆ ಕೆಲ ದೇಶಗಳು ಬಹಳ ಅಗ್ರೆಸಿವ್ ಆದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾವೆ. ಮಿತ್ರರೇ, ಎಷ್ಟು ದೇಶಗಳು ಪ್ರತಿಕ್ರಿಯಿಸಿದಾವೆ, ಎಷ್ಟು ದೇಶಗಳು ಭಾರತದ ಜೊತೆಗೆ ನಿಂತ್ಕೊಂಡಿದ್ದಾವೆ ಅನ್ನುವಂಥದ್ದು ಮ್ಯಾಟ್ರ್ ಅಲ್ಲ. ಅಮೆರಿಕ ಯಾರ ಪರವಾಗಿ ನಿಂತಿದೆ, ರಷ್ಯಾ ಯಾರ ಪರವಾಗಿ ನಿಂತಿದೆ, ಅದು ಮ್ಯಾಟ್ರ್ ಆಗುತ್ತೆ. ನಿಮಗೊಂದು ನೆನಪಿರಲಿ ಮಿತ್ರರೇ, ಇವತ್ತು ಭಾರತಕ್ಕೆ ಸಿಕ್ಕಂತಹ ಸಪೋರ್ಟ್ ವಿಶ್ವದ ಯಾವ ದೇಶಕ್ಕೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಯಾವಾಗ ಈ ಟೆರರ್ ಅಟ್ಯಾಕ್ ಆಗುತ್ತೋ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾರೆ. ಟ್ರಂಪ್ ತನ್ನದೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದರೆ, ಭಾರತದ ಕಾಶ್ಮೀರದಲ್ಲಿ ಆದಂತಹ ಘಟನೆ ಬಹಳ ಡಿಸ್ಟರ್ಬ್ ಮಾಡಿದೆ. ಭಯೋತ್ಪಾದನೆಯ ವಿರುದ್ಧದ ಭಾರತದ ಹೋರಾಟಕ್ಕೆ ಅಮೆರಿಕ ಜೊತೆಯಾಗಿ ನಿಲ್ಲುತ್ತೆ, ಇದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಹೀಗೆ ಹೇಳೋದ್ರ ಜೊತೆಗೆ ದಾಳಿಯಲ್ಲಿ ಮೃತಪಟ್ಟಂತವರಿಗೆ ಟ್ರಂಪ್ ಅವರು ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಬೇಗ ರಿಕವರಿ ಆಗಲಿ ಅಂತ ಟ್ರಂಪ್ ಹಾರೈಸಿದ್ದಾರೆ. ಮಿತ್ರರೇ, ಅಮೆರಿಕ ಯಾರ ಪರವಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ಮ್ಯಾಟರ್ ಆಗುತ್ತೆ. ಇಲ್ಲಿ ಟ್ರಂಪ್ ಹೇಳ್ತಾ ಇದ್ದಾರೆ, ಭಾರತದ ಜೊತೆಗೆ ನಾವಿದ್ದೀವಿ, ಭಯೋತ್ಪಾದನೆಯ ವಿರುದ್ಧ ಭಾರತ ಏನೇ ಕ್ರಮ ಕೈಗೊಂಡ್ರೂ ಕೂಡ ನಾವು ಜೊತೆಗಿರ್ತೀವಿ ಅಂತ. ಅಂದರೆ ನಾಳೆ ಪಾಕಿಸ್ತಾನದ ವಿರುದ್ಧ ಭಾರತ ಏರ್ ಸ್ಟ್ರೈಕೋ, ಸರ್ಜಿಕಲ್ ಸ್ಟ್ರೈಕೋ ಅಥವಾ ಮಿಸೈಲ್ ಸ್ಟ್ರೈಕೋ ಏನೇ ಮಾಡಿದ್ರೂ ಕೂಡ
ಅಮೆರಿಕ ಭಾರತದ ಜೊತೆಗೆ ನಿಂತ್ಕೊಳ್ಳುತ್ತೆ. ಇದರ ಜೊತೆಗೆ ಅಮೆರಿಕದ ಸ್ಟ್ಯಾಂಡ್ ಇನ್ನೊಂದು ಕಾರಣಕ್ಕೋಸ್ಕರವಾಗಿ ಭಾರತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಅದೇನು ಕೇಳಿದ್ರೆ, ಇವತ್ತು ಅಮೆರಿಕದ F-16 ಯುದ್ಧ ವಿಮಾನಗಳು ಪಾಕಿಸ್ತಾನದ ಬಳಿಯಲ್ಲಿದೆ. ನಾಳೆ ಭಾರತ ಪಾಕಿಸ್ತಾನದ ವಿರುದ್ಧವಾಗಿ ಯಾವುದೋ ಒಂದು ಮಾದರಿಯ ಸ್ಟ್ರೈಕ್ ಅನ್ನು ಮಾಡುತ್ತೆ ಅಂತ ಅಂದುಕೊಳ್ಳಿ. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಪ್ರತಿ ದಾಳಿಗೆ ಯತ್ನ ಮಾಡಬಹುದು. ಆಗ ಟ್ರಂಪ್ ಏನು ಮಾಡಬಹುದು, ನಮ್ಮ ಯುದ್ಧಾಸ್ತ್ರಗಳನ್ನು ನೀವು ಬಳಸುವಂತಿಲ್ಲ, ನಮ್ಮ ಫೈಟರ್ ಜೆಟ್ಗಳನ್ನು ನೀವು ಬಳಸಬೇಡಿ ಅಂತೇಳಿ ಟ್ರಂಪ್ ತಡೆ ಒಡ್ಡಬಹುದು. ಟ್ರಂಪ್ ಬೆದರಿಕೆ ಹಾಕಿದರೆ ಪಾಕಿಸ್ತಾನ F-16 ಅನ್ನು ಹಾರಿಸುವಂತಹ ಧೈರ್ಯ ಮಾಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಇದರ ಜೊತೆಗೆ ಮಿತ್ರರೇ, ಟ್ರಂಪ್ ಅವರಿಗೆ ಈಗ ಪೂರ್ಣ ಪ್ರಮಾಣದ ಯುದ್ಧ ಬೇಕಾಗಿಲ್ಲ. ಭಾರತ ಮತ್ತು ಪಾಕಿಸ್ತಾನದ ಯುದ್ಧದಲ್ಲಿ ಮುಳುಗುವಂತಹದ್ದು ಟ್ರಂಪ್ ಅವರಿಗೆ ಇಷ್ಟ ಇಲ್ಲ. ಚೈನಾ ಜೊತೆಗಿನ ಟ್ಯಾರಿಫ್ ಯುದ್ಧದ ಕಾರಣದಿಂದಾಗಿ ಭಾರತ ತುಂಬ ಫ್ರೀ ಆಗಿರಬೇಕು, ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಬರಬೇಕು, ಅದರಿಂದ ಅಮೆರಿಕಾಗೆ ಲಾಭ ಆಗಬೇಕು, ಭಾರತದ ಜೊತೆಗೆ ಟ್ರೇಡ್ ಡೀಲ್ ಮಾಡಿಕೊಳ್ಳಬೇಕು ಅಂತೇಳಿ ಟ್ರಂಪ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಭಾರತ ಪೂರ್ಣ ಪ್ರಮಾಣದ ಯುದ್ಧದಲ್ಲಿ ಬ್ಯುಸಿ ಆಗಿದ್ದೇ ಆದರೆ ಅದರ ಎಫೆಕ್ಟ್ ಅಮೆರಿಕದ ಮೇಲೂ ಕೂಡ ಆಗುತ್ತೆ. ಹೀಗಾಗಿ ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ಸ್ಟ್ರೈಕ್ ಮಾಡಿದ್ದೇ ಆದರೆ ಆ ಸಂದರ್ಭದಲ್ಲಿ ಅಮೆರಿಕ ಅಂದರೆ ಟ್ರಂಪ್ ಅವರು ಪಾಕಿಸ್ತಾನದ ಮೇಲೆ ತೀವ್ರ ಒತ್ತಡ ಹಾಕ್ತಾರೆ. ನೀವು ಪ್ರತಿ ದಾಳಿಯನ್ನು ಮಾಡಬೇಡಿ, ಅಮೆರಿಕ ಇದರಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಮಿತ್ರರೇ, ಇದು ಭಾರತಕ್ಕೆ ಮ್ಯಾಟರ್ ಆಗುತ್ತೆ. ಇದೆಲ್ಲವೂ ಕೂಡ ಟ್ರಂಪ್ ಅವರ ಟ್ವೀಟ್ನಲ್ಲೇ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ನರೇಂದ್ರ ಮೋದಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆಯನ್ನು ನಡೆಸಿದ್ದಾರೆ. ಘಟನೆಯ ಬಗ್ಗೆ ವಿವರಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಭಾರತದ ಮುಂದಿನ ದಾಳಿಗೆ ಬಹಳ ದೊಡ್ಡ ಮ್ಯಾಟರ್ ಆಗುತ್ತೆ. ಇನ್ನೊಂದು ಕಡೆ ಭಾರತದ ಪರಮಾಪ್ತ ದೇಶವಾದಂತಹ ರಷ್ಯಾ ಕೂಡ ಈ ದಾಳಿಯನ್ನು ಖಂಡಿಸಿದೆ. ಪುತಿನ್ ಅವರು ತುಂಡವಾಗಿ ಈ ದಾಳಿಯನ್ನು ಖಂಡಿಸಿದ್ದಾರೆ. ಭಾರತದ ಜೊತೆಗೆ ನಾವಿದ್ದೀವಿ ಹೀಗಂತ ಪುತಿನ್ ಘೋಷಣೆ ಮಾಡಿದ್ದಾರೆ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ವಿಶ್ವದ ಯಾವುದೇ ದೇಶಕ್ಕೂ ಕೂಡ ಈ ರೀತಿಯ ಬೆಂಬಲ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕೆಂತಂದರೆ ಅಮೆರಿಕ ಕೂಡ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಇನ್ನೊಂದು ಕಡೆ ರಷ್ಯಾ ಕೂಡ ಭಾರತಕ್ಕೆ ಪೂರ್ಣ ಪ್ರಮಾಣದಲ್ಲಿ ಬೆಂಬಲವನ್ನು ಘೋಷಣೆ ಮಾಡಿದೆ. ನೀವು ಯೋಚನೆ ಮಾಡಿ, ಇಸ್ರೇಲ್ ವಿಚಾರದಲ್ಲಿ ರಷ್ಯಾ ಏನು ಇಸ್ರೇಲ್ ಪರವಾಗಿಲ್ಲ. ರಷ್ಯಾ ಈಗಲೂ ಕೂಡ ಇರಾನ್ ಪರವಾಗಿರುವಂತಹ ದೇಶ. ಅಮೆರಿಕ ಇಸ್ರೇಲ್ ಪರವಾಗಿದೆ. ಯುರೋಪ್ನ ಯಾವುದೇ ವಿಚಾರ ಬಂದರೂ ಕೂಡ ಹೀಗೆ ಆಗುತ್ತೆ. ಜಪಾನ್ನ ವಿಚಾರ ಬಂದರೂ ಕೂಡ ಹೀಗೆ ಆಗುತ್ತೆ. ಜಪಾನನ್ನು ರಷ್ಯಾ ಬೆಂಬಲಿಸೋದಿಲ್ಲ, ಅಮೆರಿಕ ಬೆಂಬಲಿಸುತ್ತೆ. ಆದರೆ ಭಾರತದ ವಿಚಾರದಲ್ಲಿ ಮಾತ್ರ ರಷ್ಯಾ ಮತ್ತು ಅಮೆರಿಕ ಒಟ್ಟಾಗಿ ಭಾರತವನ್ನು ಬೆಂಬಲಿಸ್ತಾ ಇದ್ದಾವೆ. ಇದೆಲ್ಲ ಆಗ್ತಿದ್ದ ಹಾಗೆ ನಿಮಗೊಂದು ಪ್ರಶ್ನೆ ಬಂದಿರಬಹುದು, ಚೀನಾ ಏನು ಹೇಳಿದೆ? ಚೀನಾದ ಕ್ಸಿ ಜಿನ್ಪಿಂಗ್ ಏನಾದರೂ ಈ ದಾಳಿಯನ್ನು ಖಂಡಿಸಿದಾರಾ? ಭಾರತದ ಪರವಾಗಿ ಬೆಂಬಲವನ್ನು ಘೋಷಣೆ ಮಾಡಿದಾರಾ? ಖಂಡಿತವಾಗ್ಲೂ ಇಲ್ಲ ಮಿತ್ರರೇ. ನಾ ಈ ವಿಡಿಯೋ ರೆಕಾರ್ಡ್ ಮಾಡುವಂತಹ ಈ ಸಂದರ್ಭದವರೆಗೂ ಕೂಡ ಚೀನಾದಿಂದ ಯಾವುದೇ ಪ್ರತಿಕ್ರಿಯೆಗಳು ಬಂದಿಲ್ಲ. ಆದರೆ ಭಾರತದಲ್ಲಿರುವಂತಹ ಚೀನಾದ ರಾಯಭಾರಿ ಬಹಳ ಕೂಲಾಗಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರೇನು ಹೇಳಿದ್ದಾರೆ? ಪಾಲ್ಗಾಮ್ನಲ್ಲಿ ಆದಂತಹ ದಾಳಿಯನ್ನು ನಾವು ಖಂಡಿಸ್ತೀವಿ, ಈ ದಾಳಿಯನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರೊಂದು ಕೂಲ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಚೀನಾದ ರಾಯಭಾರಿ ಅಪ್ಪಿತಪ್ಪಿಯೂ ಇದೊಂದು ಭಯೋತ್ಪಾದಕ ದಾಳಿ ಅಂತ ಪದ ಬಳಸಿಲ್ಲ. ಅದೇ ಮಿತ್ರರೇ, ಅಮೆರಿಕ ಹೇಳ್ತಾ ಇದೆ ಇದು ಭಯೋತ್ಪಾದಕ ದಾಳಿ ಅಂತ, ರಷ್ಯಾ ಹೇಳ್ತಾ ಇದೆ ಇದು ಭಯೋತ್ಪಾದಕ ದಾಳಿ ಅಂತ. ಆದರೆ ಚೈನಾಗೆ ಮಾತ್ರ ಇದು ಭಯೋತ್ಪಾದಕ ದಾಳಿ ಅಂತ ಅನಿಸಿಲ್ಲ. ಚೈನಾ ಏನು BBC ಅಂತಹ ದೊಡ್ಡ ಪತ್ರಿಕೆ ಅಂತ ಹೇಳ್ಕೊಳ್ಳುತ್ತಲ್ಲ, ಅವರು ಕೂಡ ಇದನ್ನು ಭಯೋತ್ಪಾದಕ ದಾಳಿ ಅಂತ ಈಗಲೂ ಕರೆಯೋದಕ್ಕೆ ಸಿದ್ಧ ಇಲ್ಲ. ಗನ್ಮೆನ್ಗಳ ದಾಳಿ ಅಂತ ಬಳಸ್ತಾರೆ. BBC ಬಿಟ್ಬಿಡಿ, ಅದೊಂದು ಅತ್ಯಂತ ಕೆಳಮಟ್ಟದ ಪತ್ರಿಕೆ, ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಇನ್ನು ಮಿತ್ರರೇ, UAE, ಸೌದಿ ಅರೇಬಿಯಾ, ಜೋರ್ಡಾನ್ ಸೇರಿದಂತೆ ವಿಶ್ವದ ಅನೇಕ ಮುಸ್ಲಿಂ ರಾಷ್ಟ್ರಗಳು ಭಾರತದೊಂದಿಗೆ ನಿಂತುಕೊಳ್ಳೋದಾಗಿ ಘೋಷಣೆ ಮಾಡಿದ್ದಾವೆ. ಈ ಘಟನೆಯನ್ನು ಉಗ್ರ ದಾಳಿ ಅಂತ ಅವರೆಲ್ಲರೂ ಖಂಡಿಸಿದ್ದಾರೆ. ಇದರ ಜೊತೆಗೆ ಇಸ್ರೇಲ್ ಮಾತ್ರ ಭಾರತಕ್ಕೆ ತನ್ನ ಪೂರ್ಣ ಪ್ರಮಾಣದ ಬೆಂಬಲವನ್ನು ಘೋಷಿಸಿದೆ. ಅವರು ಕಠಿಣಾತಿ ಕಠಿಣ ಶಬ್ದಗಳಿಂದ ಖಂಡಿಸಿದ್ದು ಮಾತ್ರ ಅಲ್ಲ, ಇಸ್ರೇಲ್ ಒಗ್ಗಟ್ಟಾಗಿ ಭಾರತದ ಜೊತೆಗೆ ನಿಂತುಕೊಳ್ಳುತ್ತೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಮಿತ್ರರೇ, ಭಾರತ ಮುಂದೇನು ಮಾಡುತ್ತೆ ಅನ್ನೋದಕ್ಕೆ ತುಂಬ ಮ್ಯಾಟ್ರ್ ಆಗುತ್ತೆ. ಭಾರತ ಯಾವ ರೀತಿಯಾಗಿ ದಾಳಿ ಮಾಡುತ್ತೆ ಅಂತ. ಸದ್ಯ ಭಾರತದಲ್ಲಿ ಈ ಬಗ್ಗೆ ಬಹಳ ಚರ್ಚೆಗಳು ನಡೀತಾ ಇದೆ. ಕೇಂದ್ರ ಸರ್ಕಾರ ಒಂದಲ್ಲ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತೆ. ಈಗ ಅಂತಿಮವಾಗಿ ನಿಮಗೊಂದು ಪ್ರಶ್ನೆ ಇರಬಹುದು, ಭಾರತ ಒಂದು ವೇಳೆ ಸರ್ಜಿಕಲ್ ಸ್ಟ್ರೈಕ್ ಅಥವಾ ಏರ್ ಸ್ಟ್ರೈಕ್ ಇಲ್ಲ ಮಿಸೈಲ್ ದಾಳಿಯನ್ನು ಮಾಡಿದ್ದೇ ಆದರೆ ಪಾಕಿಸ್ತಾನ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡುತ್ತಾ? ಅವರೇನಾದರೂ ದಾಳಿಗೆ ಪ್ರಯತ್ನವನ್ನು ಮಾಡಬಹುದಾ? ಇದು ಯುದ್ಧವಾಗಿ ಪರಿವರ್ತನೆ ಆಗತ್ತಾ? ಈ ಎಲ್ಲ ಪ್ರಶ್ನೆಗಳು ನಿಮಗಿದೆ ಮಿತ್ರರೇ. ಆ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ನಾನು ಆಗಲೇ ಹೇಳಿದೆ, ಅಮೆರಿಕ ಪ್ರೆಷರ್ ಹಾಕುತ್ತೆ, ಅಮೆರಿಕಾಗೆ ಯುದ್ಧ ಮಾಡುವಂಥದ್ದು ಇಷ್ಟ ಇಲ್ಲ. ಜೊತೆಗೆ ಭಾರತಕ್ಕೆ ಗ್ಲೋಬಲಿ ಸಿಕ್ಕಾಪಟ್ಟೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನ ಮಾಡಿದಂತಹ ಈ ಕ್ರೂರ ಕೃತ್ಯವನ್ನು ವಿಶ್ವವೇ ಖಂಡಿಸ್ತಾ ಇದೆ. ಇದು ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ಹಮಾಸ್ನವರು ಯಾವ ರೀತಿಯಾಗಿ ದಾಳಿ ನಡೆಸಿದ್ರು ಅದೇ ಮಾದರಿಯ ದಾಳಿ ಅಂತ ಅನೇಕರು ಹೇಳ್ತಾ ಇದ್ದಾರೆ. ಇದು ಭಾರತದ ಅಕ್ಟೋಬರ್ 7 ಅಂತ ಕೆಲವರು ಬಣ್ಣಿಸ್ತಾ ಇದ್ದಾರೆ. ಅಷ್ಟು ಹೀನಸ್ ಕ್ರೈಮ್ ಅಂತ ಈ ಘಟನೆಯ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಬೆಂಬಲಿಸೋದಕ್ಕೆ ಯಾರೂ ಮುಂದಾಗೋದಿಲ್ಲ. ಆದರೆ ಕೆಲ ದೇಶಗಳು ಇರ್ತವೆ ಬಿಡಿ. ಈ ಚೈನಾದಂತಹ ದೇಶಗಳು ಪರೋಕ್ಷವಾಗಾದರೂ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತವೆ, ಆ ಮೂಲಕವಾದರೂ ಭಾರತವನ್ನು ಕಟ್ಟಿ ಹಾಕಬೇಕು ಅನ್ನುವಂಥ ಪ್ರಯತ್ನದಲ್ಲಿರ್ತವೆ. ಆದರೆ ಪಾಕಿಸ್ತಾನದ ಟ್ರ್ಯಾಕ್ ರೆಕಾರ್ಡನ್ನು ನೋಡಿದ್ರೆ ಪಾಕಿಸ್ತಾನದ ಸೇನೆಗೆ ಎಷ್ಟು ಸಾಮರ್ಥ್ಯ ಉಳ್ಕೊಂಡಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಇರಾನ್ ಕೂಡ ಪಾಕಿಸ್ತಾನದ ಮೇಲೆ ಸ್ಟ್ರೈಕ್ ಮಾಡಿತ್ತು. ಅವರು ಮಿಸೈಲ್ಗಳನ್ನು ಹಾರಿಸಿದ್ರು.
ಆದರೆ ಪಾಕಿಸ್ತಾನ ಅದಕ್ಕೇನು ದೊಡ್ಡ ಮಟ್ಟದಲ್ಲಿ ಪ್ರತ್ಯುತ್ತರವನ್ನು ಕೊಟ್ಟಿಲ್ಲ. ಒಂದೆರಡು ದಿನ ಬಹಳ ಹೀಟ್ ಇತ್ತು ವಾತಾವರಣ, ಆನಂತರ ಎಲ್ಲವೂ ತಣ್ಣಗಾಯಿತು. ಇರಾನ್ ಎಲ್ಲಿ ಮತ್ತೆ ಹೊಡೆಯುತ್ತೋ ಅಂತ ಹೇಳಿ ಪಾಕಿಸ್ತಾನ ತಣ್ಣಗೆ ಕೂತ್ಕೊಳ್ತು. ಇರಾನ್ ಬಿಟ್ಬಿಡಿ ಸ್ವಾಮಿ, ಇರಾನ್ ಬಳಿಯಲ್ಲಿ ಬಹಳ ದೊಡ್ಡ ಸೇನೆ ಇದೆ, ಅವರ ಬಳಿಯಲ್ಲಿ ಮಿಸೈಲ್ಗಳಿದ್ದಾವೆ, ಅವರಿಗೆ ಸೈನಿಕವಾಗಿ ದೊಡ್ಡ ಶಕ್ತಿ ಇದೆ. ಆ ಅಫ್ಘಾನಿಸ್ತಾನದವ್ರು ಹೊಡೆದ್ರಪ್ಪ, ಅದಕ್ಕೆ ಉತ್ತರ ಕೊಡೋದಕ್ಕೆ ಪಾಕಿಸ್ತಾನಕ್ಕಾಗಿಲ್ಲ. ಇದೇ ಪಾಕಿಸ್ತಾನದ ಆರ್ಮಿ ಚೀಫ್ ಆದಂತಹ ಕುನ್ನಿ ಆಸಿಫ್ ಮುನೀರ್ ಇದಾನಲ್ಲ, ಈತನೇ ಸಾಫ್ಟ್ ಟಾರ್ಗೆಟ್ ಅಂತ ಅಫ್ಘಾನಿಸ್ತಾನದ ತಾಲಿಬಾನಿಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿಸಿದ್ದ. ನಾವು ಉಗ್ರರನ್ನು ಹೊಡೆದಾಕ್ಬಿಡ್ತೀವಿ ಅಂತ. ಆದರೆ ಆ ಏರ್ ಸ್ಟ್ರೈಕ್ನಲ್ಲಿ ಯಾವುದೇ ಉಗ್ರಗಾಮಿಗಳು ಸತ್ತೋಗಿರಲಿಲ್ಲ, ಬದಲಾಗಿ ಅಫ್ಘಾನಿಸ್ತಾನದ 49 ಮಂದಿ ಅಮಾಯಕರು ಸತ್ತೋಗಿದ್ರು. ಇದಕ್ಕೆ ಸಿಡಿದೆದ್ದಂತಹ ತಾಲಿಬಾನಿಗಳು ಪಾಕಿಸ್ತಾನದ ವಿರುದ್ಧ ದಾಳಿ ಆರಂಭಿಸಿದ್ರು. ಅವರು ಅನೇಕ ಸೆಕ್ಟರ್ಗಳ ಮೇಲೆ ದಾಳಿ ಮಾಡಿದರು, ಪಾಕಿಸ್ತಾನದ ಸೇನಾ ಶಿಬಿರಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದರು. ಅದಕ್ಕೆ ಪಾಕಿಸ್ತಾನಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಒಂದೆರಡು ದಿನ ಪರಿಸ್ಥಿತಿ ಸ್ವಲ್ಪ ಹೀಟ್ ಆಗಿತ್ತು, ಮತ್ತೆ ತಣ್ಣಗಾಯಿತು. ಅಂಥದ್ರಲ್ಲಿ ಮಿತ್ರರೇ, ಭಾರತದಂತಹ ಸರ್ವಶಕ್ತ ದೇಶ, 14.5 ಲಕ್ಷ ಸೈನಿಕರು, ಅತ್ಯಾಧುನಿಕವಾದಂತಹ ಶಸ್ತ್ರಾಸ್ತ್ರ, ಜೊತೆಗೆ ನ್ಯೂಕ್ಲಿಯರ್ ಪವರ್ ದೇಶ, ಇಂತಹ ಭಾರತವನ್ನು ಸುದೀರ್ಘ ಕಾಲದವರೆಗೆ ಪಾಕಿಸ್ತಾನ ಎದುರಿಸೋದಕ್ಕಾದರೂ ಸಾಧ್ಯ ಇದೆಯಾ? ಅಥವಾ ಭಾರತದ ದಾಳಿಗೆ ಪ್ರತಿದಾಳಿಯನ್ನು ಸಂಘಟಿಸುವಂತಹ ಧೈರ್ಯವಾದರೂ ಪಾಕಿಸ್ತಾನದ ಬಳಿಯಲ್ಲಿ ಉಳ್ಕೊಂಡಿದೆಯಾ? ಇದು $1 ಮಿಲಿಯನ್ ಪ್ರಶ್ನೆ ಆಗಿದೆ. ಒಟ್ಟಿನಲ್ಲಿ ಮಿತ್ರರೇ, ಸದ್ಯ ಭಾರತಕ್ಕೆ ವ್ಯಕ್ತವಾಗ್ತಿರುವಂತಹ ಬೆಂಬಲ, ಭಾರತ ರಿಯಾಕ್ಟ್ ಮಾಡ್ತಿರುವಂತಹ ರೀತಿಗೆ ಪಾಕಿಸ್ತಾನವಂತೂ ಹೆದರೋಗಿದೆ. ಈಗಾಗಲೇ ಮಾಧ್ಯಮದ ವರದಿಗಳು ಬರ್ತಾ ಇದ್ದಾವೆ, ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನದ ಶಸ್ತ್ರಾಸ್ತ್ರ ಜಮಾವಣೆ ಜೊತೆಗೆ ಸೇನಾ ಜಮಾವಣೆ ಎರಡೂ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ವರದಿಗಳು ಬರ್ತಾ ಇದ್ದಾವೆ. ಮುಂದಿನ ಕೆಲ ಗಂಟೆಗಳಲ್ಲಿ ಯಾವ ರೀತಿಯ ಸುದ್ದಿಗಳು ಬೇಕಾದರೂ ನಿಮಗೆ ಬರಬಹುದು. ಆ ಸಂದರ್ಭದಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಓವರಾಲ್ ಆಗಿ ಭಾರತಕ್ಕೆ ವ್ಯಕ್ತವಾದಂತಹ ಅಂತಾರಾಷ್ಟ್ರೀಯ ಬೆಂಬಲ, ಭಾರತ ಯಾವ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳಬಹುದು, ಅದು ಸರ್ಜಿಕಲ್ ಸ್ಟ್ರೈಕ್ ಆಗಿರುತ್ತಾ, ಏರ್ ಸ್ಟ್ರೈಕ್ ಆಗಿರುತ್ತಾ, ಯುದ್ಧ ಆಗಿರುತ್ತಾ, ಅಥವಾ ಈ ಬಾರಿ ಮಿಸೈಲ್ ದಾಳಿಗಳನ್ನು ಮಾಡ್ತಾರಾ? ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.